ನೋಡಿದ್ಮೇಲೆ ನನಗೆ ಅನ್ಸಿದ್ದು ಅವರ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟ್ ಇದೆ ಅಂತ. ಸುಮ್ಮನೆ ಒಂದು ಹಿಂಟ್ ಕೊಡ್ತಾ ಇದೀನಿ, ನಿಮ್ಮಲ್ಲಿ 50% ರೀಪ್ಲೇಸ್ಮೆಂಟಿಗೂ ಒಂದು ಬ್ಯಾಚ್ ರೆಡಿ ಇರ್ಬೋದು. ನನ್ನ ಮಗನ್ ಬೇರೆ ವಾರದ ಕತೆ ಕಿಚ್ಚನ ಜೊತೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಸೆಪ್ಟೆಂಬರ್ 28ರಂದು ಭರ್ಜರಿಯಾಗಿ ಓಪನಿಂಗ್ ಪಡೆದುಕೊಂಡಂಥ ಬಿಗ್ ಬಾಸ್ ಸೀಸನ್ 12 ಮೊದಲನೇ ದಿನವೇ ಅತ್ಯಂತ ದೊಡ್ಡ ಕಾಂಟ್ರವರ್ಸಿಯಾಗಿ ಮಾರ್ಪಟ್ಟಿತ್ತು. ಮತ್ತು ಅದು ಯಾಕೆ ಅನ್ನೋದನ್ನು ಈಗಾಗಲೇ ಹೇಳಿದ್ದೇವೆ. ಮೊಟ್ಟ ಮೊದಲನೇ ದಿನ ಸ್ಪರ್ಧಿಯಾದಂಥ ರಕ್ಷಿತಾ ಶೆಟ್ಟಿ ಅವರನ್ನು ಮನೆಯಿಂದ ಹೊರಹಾಕಿದ ನಂತರ ಎಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು ಎನ್ನುವುದು ಒಂದಾದರೆ, ಎರಡನೇ ದಿನ ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ 3ನೇ ವಾರಕ್ಕೆ ಒಂದು ದೊಡ್ಡ ಫೈನಲ್ ಆಗುತ್ತೆ. ಆ ಫೈನಲ್ನಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು, ಒಬ್ಬೊಬ್ಬರಾಗಿ ಹೋಗ್ಬೋದು, ಅಥವಾ ಗುಂಪಾಗಿ ಮನೆಯಿಂದ ಎಲಿಮಿನೇಟ್ ಆಗ್ಬೋದು ಎನ್ನುವಂಥ ದೊಡ್ಡ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದರು. ಅದಾದ ನಂತರ ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಕೂಡ 2 ವಿಷಯಗಳನ್ನು ನಿಮ್ಮ ಹತ್ರ ಹೇಳಿತ್ತು. ಅದೇನೆಂದರೆ, ಮೊದಲ ದಿನ ಏನೂ ಕಾರಣವಿಲ್ಲದೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂಥ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ, ಅವರು ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥ ಒಂದು ಸತ್ಯವನ್ನು ಹೇಳಿತ್ತು. ಅದು ಇವತ್ತು ಸತ್ಯ ಆಗಿದೆ. ಎರಡನೇದಾಗಿ 3ನೇ ವಾರಕ್ಕೆ ಅರ್ಧಕ್ಕರ್ಧ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗೆ ಹೋಗ್ತಾರೆ ಮತ್ತು ಹೊಸ ತಂಡವನ್ನು ತಂದು ಬಿಗ್ ಬಾಸ್ ಒಳಗೆ ಬಿಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಅದು ಕೂಡ ಸುದೀಪ್ ಅವರು ಇವತ್ತು ನೇರವಾಗಿ ಘಂಟಾಘೋಷವಾಗಿ ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ಘಂಟಾಘೋಷವಾಗಿ ಹೇಳಿದ್ದಾರೆ. ನಿಮ್ಮ ಸ್ಟ್ರಾಟಜಿ ನೋಡ್ತಾ ಇದ್ದರೆ, ನಿಮ್ಮ ಆಟ ನೋಡ್ತಾ ಇದ್ದರೆ ನಿಮಗೊಂದು ಹಿಂಟ್ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿರುವ 50% ಸ್ಪರ್ಧಿಗಳು ರಿಪ್ಲೇಸ್ ಆಗ್ತಾರೆ ಮತ್ತು ಮತ್ತೊಂದು ಬ್ಯಾಚ್ ಇದೀಗ ಮನೆಯ ಒಳಗಡೆ ಬರಲಿಕ್ಕೆ ಸದಾ ರೆಡಿ ಇದೆ ಅನ್ನುವಂಥ ಒಂದು ಬಿಗ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವುದನ್ನು ನೋಡ್ತಾ ಇದ್ದರೆ, ನಾವು ಹೇಳಿದಂಥ ಸತ್ಯ ಇದೀಗ ಸತ್ಯ ಆಗ್ತಾ ಇದೆ. ನಾವು ಹೇಳಿದಂಥ ಒಂದು ವಿಷಯ ಇದೀಗ ಸತ್ಯ ಆಗ್ತಾ ಇದೆ. ಯಾಕಂದರೆ ನಾವು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವುದು ನಮ್ಮ ಹತ್ರ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಅದು ಟಾಸ್ಕ್ ಮೇಲೆ ಇರ್ತಾರೆ. ಆದರೆ ಬಿಗ್ ಬಾಸ್ ಪ್ರೋಮೋವನ್ನು ನೋಡಿದಾಗ, ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ನೋಡಿದಾಗ, ಅಥವಾ ಬಿಗ್ ಬಾಸ್ ಆಟವನ್ನು ಗಮನಿಸ್ತಾ ಹೋದಾಗ, ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಂಥ ಬಿಗ್ ಬಾಸ್ ಪ್ರೋಮೋದಲ್ಲಿ ಬರ್ತಾ ಇರುವಂಥ ಒಂದೊಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ಕೊಟ್ಟಂಥ ಮಾಹಿತಿ ಇದೀಗ ಸತ್ಯವಾಗ್ತಿದೆ. ಇವತ್ತು ಬಿಗ್ ಬಾಸ್ ಸೀಸನ್ 12ರ ಮೊದಲ ಕಿಚ್ಚನ ಪಂಚಾಯಿತಿ. ಇಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಆಡಿದಂಥ ಯಾವ ಒಬ್ಬರಿಗೂ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿಲ್ಲ ಎನ್ನುವುದು ನಾವು ಗಮನಿಸ್ಬೋದು. ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥ ಫಂಕ್ಷನಿಗೆ ಬಂದಂಥ ಒಬ್ಬ ಕನ್ನಡಿಗರಿಗೆ ಮತ್ತು ಕನ್ನಡಿಗರಿಗೆ ಕಿಚ್ಚನ ಚಪ್ಪಾಳೆ ಹೋಗಿದೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಜೊತೆಗೆ ಬಿಗ್ ಬಾಸ್ ಸೀಸನ್ ಮೊದಲ ದಿನವೇ ಎಲಿಮಿನೇಟ್ ಆದಂಥ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ ಮತ್ತು ಅದೀಗ ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂಥ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಸೇಡನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ದೊಡ್ಡದಂಥ ಸ್ಕೆಚ್ ಹಾಕಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಸೀಸನ್ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಅವರು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಜಗಳ ಆಡುವುದೇ ನಿಮ್ಮ ಆಟವ ಅಥವಾ ಜಗಳವೇ ನಿಮ್ಮ ಒಂದು ಅಜೆಂಡವ ಎನ್ನುವ ರೀತಿಯಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ಲಾಸ್ ತೆಗೆದುಕೊಂಡು, ಸುದೀಪ್ ಅವರು ಹೇಳಿದ ಮಾತಿದೆಯಲ್ಲ, ಇಲ್ಲಿಯ ತನಕ ಆದಂಥ ಬಿಗ್ ಬಾಸೇ ಬೇರೆ, ಈ ಬಿಗ್ ಬಾಸೇ ಬೇರೆ, ನನ್ನ ಮಗಂದು ಬೇರೆ ಥರ ಆಡಿಸ್ತೇನೆ ಅನ್ನುವಂಥ ಮಾತಿದೆಯಲ್ಲ, ಅದು ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಡಕ ಹುಟ್ಟಿಸಿದೆ. ನನಗನ್ಸಿದ ಮಟ್ಟಿಗೆ ಇಲ್ಲಿ 6ರಿಂದ 7 ಅಂದರೆ 19 ಸ್ಪರ್ಧಿಗಳು ಈಗಿದ್ದಾರೆ. ಇವತ್ತೊಬ್ಬರು ಹೋಗ್ಬೋದು, ಎಲಿಮಿನೇಷನ್ ಆಗ್ಬೋದು, ಒಬ್ಬರು ಆಗ್ತಾರೆ, ಇಬ್ಬರು ಆಗ್ತಾರೆ, ಕನಿಷ್ಠ ಒಬ್ಬರೇ ಅಂದರೂ ಕೂಡ ಅಲ್ಲಿ 18 ಜನ ಉಳ್ಕೊಳ್ತಾರೆ. ಅಂದರೆ 9 ಸ್ಪರ್ಧಿಗಳು ಹೊರಗಡೆಯಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಬಿಗ್ ಬಾಸ್ ಎಂಟ್ರಿ ಆದ ದಿನವೇ ಒಂದು ಊಹೆ ಇತ್ತು, ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಂದೇ ತರಹವಾಗಿದ್ದಾರೆ. ಅಂದರೆ ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ ಮತ್ತು ಕರಿಬಸಪ್ಪ ಅವರು ಸ್ವಲ್ಪ ವೇರಿಯೇಷನ್ ಇದೆ, ಅಂದರೆ ಅವರ ವ್ಯಕ್ತಿತ್ವದಲ್ಲಿ ವೇರಿಯೇಷನ್ ಇದೆ. ಒಬ್ಬರು ಮಾತಿನಿಂದ ಗಮನ ಸೆಳೆದರೆ, ಮತ್ತೊಬ್ಬರು ಬಾಡಿ ಬಿಲ್ಡರಿಂದ ಗಮನ ಸೆಳೆದರೆ, ಮತ್ತೊಬ್ಬರು ವಯಸ್ಸಿನಿಂದ ಗಮನ ಸೆಳೆಯುತ್ತಿದ್ದಾರೆ. ಆದರೆ ಮಿಕ್ಕ 16 ಸ್ಪರ್ಧಿಗಳ ಒಂದು ಪರ್ಸ್ನಾಲಿಟಿನ ನೋಡ್ತಿದ್ದಾರೆ, ಎಲ್ಲರೂ ಕೂಡ ಒಂದೇ ಪರ್ಸ್ನಾಲಿಟಿ, ಅಂದರೆ ಒಂದೇ ಥರ ಆಟ ಆಡುವಂಥವ್ರು. ಹಾಗಾಗಿ ಬಿಗ್ ಬಾಸ್ ತಂಡದ ರೋಚಕತೆ ಹೆಚ್ಚಿಸಬೇಕಂದ್ರೆ ಏನೋ ಒಂಥರ ವೇರಿಯೇಷನ್ ಬೇಕು, ಯಾರೋ ವಿಚಿತ್ರ ಸ್ಪರ್ಧಿಗಳು ಬೇಕು, ಯಾರೋ ಹುಚ್ಚಾಟ ಸ್ಪರ್ಧಿಗಳು ಬೇಕು ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇತ್ತು. ಹಾಗಾಗಿ ಅಂಥ ಸ್ಪರ್ಧಿಗಳು ಮತ್ತೆ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಬಿಗ್ ಬಾಸ್ ಸುದೀಪ್ ಅವರು ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಾರ ಆಗ್ತಾರೋ ಅಥವಾ ಮುಂದಿನ ವಾರ ಮತ್ತೆ 8ರಿಂದ 9 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎನ್ನುವುದು ಇದೀಗ ನಾವು ಕೂಡ ಹೇಳಿದ್ವಿ. ಇದೀಗ ಅದೇ ವಿಷಯವನ್ನು ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ನೇರವಾಗಿ ಸಂದೇಶವನ್ನು ಕೊಡೋದ್ರ ಮುಖಾಂತರ
ಸರಿಸುಮಾರು 50% ಸ್ಪರ್ಧಿಗಳನ್ನು ರಿಪ್ಲೇಸ್ ಮಾಡಲಿಕ್ಕೆ ನಮ್ಮ ಹತ್ರ ತಂಡ ಕೂಡ ರೆಡಿ ಇದೆ ಎನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಕಿಚ್ಚನ ಪಂಚಾಯಿತಿ ಅತ್ಯಂತ ರೋಚಕವಾಗಿದೆ. 11 ಬಿಗ್ ಬಾಸ್ ಶೋಗಳು ಬೇರೆ ಥರ ನಡೆದರೆ ಈ ಸ್ಪರ್ಧೆಯೇ ಬೇರೆ ನನ್ನ ಮಗನ್ ಎನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಇವತ್ತಿನ ಕಿಚ್ಚನ ಪಂಚಾಯಿತಿ ನೋಡಲೇಬೇಕು. ಯಾರೆಲ್ಲ ನೋಡಲಿಲ್ಲ ಅಥವಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರು ಕೂಡ ಇವತ್ತು ನೋಡ್ಬೋದಾಗಿದೆ. ಯಾಕಂದರೆ ಇವತ್ತು ವಿಶೇಷವಾಗಿ ಸುದೀಪ್ ಅವರು ಮಾತಾಡ್ತಾರೆ. ಯಾರು ಎಲಿಮಿನೇಷನ್ ಆಗ್ತಾರೆ ಅದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.